ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆ 2026 ನಿನ್ನೆ ಧಾರವಾಡ ನಗರದಲ್ಲಿ ದಿನಾಂಕ 11/3/2026 ನಡೆಯಲಿರುವ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯ ಸ್ಥಾನಕ್ಕೆ ಸ್ಪರ್ಧಿಸಿದ ಅಭ್ಯರ್ಥಿಯಾದ ಶೇಖ್ ಇಸ್ಮಾಯಿಲ್ ಜಬೀವುಲ್ಲಾ ಮತಯಾಚನೆ ಕಾರ್ಯಕ್ರಮವನ್ನು ಧಾರವಾಡ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಕಾಂಗ್ರೆಸ್ ಮುಖಂಡರಾದ ದೀಪಕ್ ಚುಂಚುರು ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುಖಂಡರಾದ ಇಸ್ಮಾಯಿಲ್ ತಮಡ್ಗಾರ್, ತೌನಪಾಸ್ಟಿಗಿ, ಗೀತಾ ತೌನ್ಶಿ, ಧಾರವಾಡ ವಕೀಲರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಹಿರಿಯ ವಕೀಲರು ಮತ್ತು ಇನ್ನಿತರರು ಉಪಸ್ಥಿತರಿದ್ದರು. ಹಿರಿಯ ಮಹಿಳಾ ನ್ಯಾಯವಾದಿಗಳಾದಂತಹ ಶ್ರೀಮತಿ ರಜಿಯಾ ಬೇಗಂ ಸಂಗೊಳ್ಳಿ ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಎಪಿ ಮುರಾರಿ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಅದೇ ರೀತಿ ನಮ್ಮ ರಾಜಕೀಯ ಮುಖಂಡರಾದಂತಹ ಶ್ರೀ ದೀಪಕ್ ಚಿಂಚೋರೆ ಸರ್ ಅವರಿಗೂ ನಾನು ಸ್ವಾಗತವನ್ನ ಕೋರ್ತೇನೆ. ಇಸ್ಮಾಯಿಲ್ ತಮಡ್ಗಾರ್ ಅವರು ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮುಖಂಡರಾದಂತಹ ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ತೌನಪ್ಪ ಅಷ್ಟಗಿ ಸರ್ ಅವರು ರಾಜಕೀಯ ಮುಖಂಡರು ಹಾಗೂ ಹಿರಿಯ ನಾಯಕರಾದಂತಹ ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಪ್ರೊಫೆಸರ್ ಜಾಗೀರ್ದಾರ್ ಸರ್ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಈ ಸಭೆಗೆ ಆಗಮಿಸಿದಂತಹ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಇನ್ನೋರ್ವ ಹಿರಿಯ ನ್ಯಾಯವಾದಿಗಳಾದಂತಹ ಪಠಾಣ್ ಸರ್ ಅವರು ಇದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ. ಈ ಕಾರ್ಯಕ್ರಮ ಅಡ್ವೊಕೇಟ್ಸ್ ಕೇವಲ ನಾವು ಕ್ಲೈಂಟ್ಸ್ ಗಳ ಸಮಸ್ಯೆನ ಬಗೆಹರಿಸುವುದೇ ನಮ್ಮ 95% ನಮ್ಮ ಕೆಲಸ ಆಗಿರುತ್ತೆ. ಆದ್ರೆ ಚುನಾವಣೆಗೆ ಯಾರು ನಿಲ್ತಾರೆ ಅವರು ಅಡ್ವೊಕೇಟ್ಸ್ ಪರವಾಗಿ ರೆಪ್ರೆಸೆಂಟ್ ಮಾಡ್ಬೇಕಂತ ಹೇಳಿ ಎಲೆಕ್ಷನ್ ನ ನಿಲ್ಲೋದು ಅಂತ ಒಂದು ಅಪರೂಪದ ವ್ಯಕ್ತಿ ಅಂತ ನಾವು ಹೇಳ್ಬೋದು ಜಬೀವುಲ್ಲಾ ಖಾನ್ ಅವ್ರನ್ನ. ಆ ಜಾಗವನ್ನ ಈಗ PWD ಡಿಪಾರ್ಟ್ಮೆಂಟ್ ಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಹೇಳಿ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಇಂದ ಕೂಡ ಒತ್ತಾಯ ಆಗ್ತಾ ಇದೆ. ಆದ್ರೆ ನಮ್ಮ ಅಡ್ವೊಕೇಟ್ಸ್ ಒಂದು ಏನ್ ಒತ್ತಾಯ ಅಂದ್ರೆ ಡಿಮಾಂಡ್ ಅಂದ್ರೆ ಅಲ್ಲಿ ಇನ್ನೊಂದಿಷ್ಟು ಕೋರ್ಟ್ಗಳೇ ಆಗ್ಬೇಕು. ಅದು ನಮ್ಮ ಕೋರ್ಟ್ ಹಾಲ್ ಆಗಿ ಸ್ವಲ್ಪ ಅದನ್ನ ನಮ್ಗೆ ಅಡ್ವೊಕೇಟ್ಸ್ ಗೆ ಇನ್ನೊಂದ್ ಸ್ವಲ್ಪ ಆಫೀಸ್ ಆಗಲಿ ಅಥವಾ ಲಾ ಚೇಂಬರ್ ಆಗಲಿ ಒಂದು ಸ್ಥಾಪನೆ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ನಮಗೆ ಅನ್ಸುತ್ತೆ ಸರ್. ಇನ್ನು ಇದಷ್ಟೇ ಅಲ್ಲ, ಇಲ್ಲಿ ಕೋಆಪರೇಟಿವ್ ಸೊಸೈಟಿ ಕೂಡ ಇದೆ ನಮ್ಮ ಧಾರವಾಡ ಕೋರ್ಟ್ ಚೇಂಬರ್ ಅಲ್ಲಿ. ಅಲ್ಲಿ ಎಷ್ಟೋ ನಮ್ಮ ನ್ಯಾಯವಾದಿಗೆ ಸಹಾಯ ಆಗುವಂತ ಲೋನ್ ಆಗಿರ್ಬೋದು, ಇನ್ಶೂರೆನ್ಸ್ ಗಳಾಗಿರ್ಬೋದು, ಅದೆಲ್ಲ ನಡೀತಾ ಇದೆ. ನಾವು ವೆಲ್ಫೇರ್ ಏನು ಸಣ್ಣ ತಗೋತಿದ್ವಿ ಅವಾಗ್ಲೇ ನಾವು ನೋಡ್ತಿರ್ತೀವಿ. ಅದಾದ್ಮೇಲೆ ಇನ್ಶೂರೆನ್ಸ್ ಅನ್ನೋ ವರ್ಡ್ ನಮ್ಮ ಪ್ರೊಫೆಷನ್ ನಲ್ಲಿ ನಾವು ಕ್ಲೈಂಟ್ಸಿಗೆ ಅಷ್ಟೇ ಯೂಸ್ ಮಾಡ್ತೇವೆ. ನಮ್ಮ ಧಾರವಾಡ ಜಿಲ್ಲಾ ಸೆಂಚನರಿ ಮುಗಿಸಿದಂಥ ಬಾರ್ ಕೌನ್ಸಿಲ್ದಿಂದ ಮತ್ತು ಇಲ್ಲಿ ಮೋರ್ ದೆನ್ 1800 ವಕೀಲ್ಸ್ ಇರುತ್ತೆ, ಅದೇ ಇದ್ದಿದ್ದಾರೆ ಧಾರವಾಡದಲ್ಲಿ. ಆ ಪ್ರಕಾರ ನಾನು ದೀಪಕ್ ಚಿಂಚೇರವ್ರು ಹೇಳಿದ್ರೆ ನಮ್ದು ರಾಷ್ಟ್ರ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತು ಜಾತ್ಯತೀತ ರಾಷ್ಟ್ರ ಆಗೋದ್ರಿಂದ ಎಲ್ಲ ಜಾತಿ ಪಂಥಗಳನ್ನು ಬರುತ್ತೆ ನಾವು ವೋಟ್ ಹಾಕಿ ನಮ್ಮ ದೀಪಕ್ ಚಿಂಚೇರವ್ರು ಯಾರಿಗೆ ನಾವು ಪ್ರಚೋದನೆ ಮಾಡ್ಬೇಕಂತಾರ ಅವ್ರಿಗೆ ವೋಟ್ ಹಾಕ್ಬೇಕಂತ ತಮ್ಮಲ್ಲಿ ಎಲ್ಲರಿಗೂ ವಿನಯದಿಂದ ಕೇಳ್ಕೊಂಡು ತಮ್ಮ ಹೆಸರು ಎಂ ಮೇರಮಠ ವಕೀಲರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಕರ್ನಾಟಕ ರಾಜ್ಯ ವಕೀಲರು ಪರಿಷತ್ತಿನ ಚುನಾವಣೆಗೋಸ್ಕರ ಪ್ರಚಾರವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ಧಾರವಾಡ ಬಾರ್ ಅಸೋಸಿಯೇಷನ್ಗೆ ಮತಯಾಚನೆಗೆ ಅಂತ ಹೇಳಿ ಶೇಖ್ ಇಸ್ಮಾಯಿಲ್ ಜಬೀವುಲ್ಲಾ ಅವರು ಇವತ್ತು ಬರ್ತಾ ಇದ್ದಾರೆ. ಇವರು ಹಿರಿಯ ವಕೀಲರು ಕೂಡ ಆಗಿದ್ದಾರೆ, ಬೆಂಗಳೂರಿಂದ ಬಂದಿರೋದ್ರಿಂದ. ಈಗ ನಮ್ಮ ಬಾರಿಗೆ ನಮ್ಮ ಧಾರವಾಡಕ್ಕೆ ಬಂದಾರ ಅಂತ ಮತಯಾಚನೆಗೆ ಬಂದಾರ ಅಂತ ಹೇಳಿದ್ರೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಏನಪ್ಪಾ ಅಂತ ಹೇಳಿದ್ರೆ ಅವರ ಪರವಾಗಿ ಮತಯಾಚನೆಯನ್ನು ಮಾಡುವಂಥದ್ದು ಕೆಲಸ. ಇಲ್ಲಿ ಅದೇ ಬಹಳಷ್ಟು ವಕೀಲರು ಕೂಡ ಇಲ್ಲಿ ಸೇರಿದ್ದಾರೆ. ಆ ಪ್ರಕಾರ ಇವತ್ತು ಅವ್ರ ಸೀರಿಯಲ್ ನಂಬರ್ ಬಂದು 114 ಸೀರಿಯಲ್ ನಂಬರ್ 114. ಇವರಿಗೆ
ನಾವು ವಕೀಲರು ಎಲ್ಲರೂ ಸೇರಿ ಪ್ರಥಮ ಪ್ರಾಶಸ್ತ್ಯ ಮತವನ್ನು ನೀಡಿ ಇವರಿಗೆ ಆರಿಸಿ ತರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಸಭೆಯನ್ನು ಇಟ್ಕೊಂಡಿದ್ದೀವಿ. ನಾವು ಮಂದಾರ್ ಹೋಟೆಲ್ದಲ್ಲಿ ಇವತ್ತು ಎಲ್ಲ ವಕೀಲರು ಸೇರಿ ಇವತ್ತೊಂದು ಸಭೆಯನ್ನು ನಾವು ಇಟ್ಕೊಂಡಿದ್ದೀವಿ. ಈ ಪ್ರಕಾರ ಅವರಿಗೆ ಒಳ್ಳೇದಾಗ್ಲಿ, ನಮ್ದೆಲ್ಲ ವಕೀಲರು ಸಪೋರ್ಟು ಅವ್ರಿಗೆ ಇರುತ್ತೆ ಅಂತ ಈ ಮೂಲಕ ಎಲ್ಲ ಧಾರವಾಡ ವಕೀಲರ ಪರವಾಗಿ ನಾನು ಮತಯಾಚನೆಯನ್ನು ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಗೀತಾ ತಾಂಶಿ ಅಂತ ಹೇಳಿ, ವಕೀಲರು ಹಾಗೂ ಗ್ಯಾರಂಟಿ ಅಧ್ಯಕ್ಷರು, ಧಾರವಾಡ 74. ಕರ್ನಾಟಕ ರಾಜ್ಯದ ವಕೀಲರ ಸಂಘದ ಚುನಾವಣೆ ನಡೆದೈತಿ. ನಮ್ಮ ಅಸಿಸ್ಟೆಂಟ್ ಅಟಾರ್ನಿ ಜನರಲ್ ಆದಂತ ನಮ್ಮ ಶೇಖ್ ಇಸ್ಮಾಯಿಲ್ ಜಬುಲ್ಲಾ ಇವರು ಪರವಾಗಿ ನಾವು ಇಲ್ಲೇ ಮೀಟಿಂಗ್ ಕರೆದೇವೆ. ನಾನು ಆಸ್ ಎ ಕಾಂಗ್ರೆಸ್ ಮ್ಯಾನ್ ನನಗೇನು ಸೆಕ್ಯುಲರಿಸಮ್ ಈ ದೇಶದಾಗ ಉಳಿಬೇಕು, ಹಿಂದೂಗಳು ಮುಸಲ್ಮಾನರಿಗೆ ಹೂಟ್ ಹಾಕುವಂತ ಪ್ರಕ್ರಿಯೆ ಇರಬೇಕು. ಮುಸಲ್ಮಾನರು ನನಗೆ ಹೂಟ್ ಹಾಕ್ಯಾರ, ಹಿಂದೂಗಳು ನಾವು ಹಾಕುವಂಗ ಪ್ರಶಸ್ತಿ ಇದ್ರೆ ಈ ದೇಶ ಮುಂಚೆ ಹೆಂಗೈತಲ್ಲ ಪ್ರಜಾತತ್ವವಾಗಿ ನೋಡ್ರಿ. ಹಿಂದೂ ಧರ್ಮ ಆಗ್ಲಿ, ಇಸ್ಲಾಂ ಧರ್ಮ ಆಗ್ಲಿ, ಯಾವ್ದೇ ಧರ್ಮ ಯಾರಿಗೂ ಮುಗ್ಸಕ್ಕಾಗುಲ್ಲ. ನಾವು ಇದು ಒಕ್ಕಟ್ಟಾಗಿ ಸೆಕ್ಯುಲರಿಸಮ್ ತೋರಿಸಿದ್ರೆ ಮಾತ್ರ ಈ ದೇಶ ಉಳಿತೈತಿ ಅನ್ನೋದಕ್ಕೆ ನಾನು ಅವ್ರದ್ದು ಇಲೆಕ್ಷನ್ ಮಾಡಕತ್ತೀನಿ. ನಾನು ವಕೀಲಲ್ಲಿ ನಾನು ಓಟಿಲ್ಲ, ನಾನು ವೆಲ್ ವಿಷರ್ಸ್ ಕರೆದ ರಿಕ್ವೆಸ್ಟ್ ಮಾಡಕತ್ತೇನೆ. ಯಾಕಂತಂದ್ರೆ ಡೆಮೋಕ್ರಸಿ ವರ್ಲ್ಡ್ನಾಗ ಮಾದರಿ ಯಾದಪ್ಪ ಅಂತಂದ್ರೆ ಬಸವಣ್ಣವ್ರು ಮಾಡಿದ್ದ ಡೆಮೋಕ್ರಸಿ ಫಸ್ಟ್ ಇಂಡಿಯಾದಾಗ. ಜಗತ್ನಾಗ ಬಸವಣ್ಣವ್ರು ಡೆಮೋಕ್ರಸಿ ಮಾಡಿದ್ದ. ಆ ಡೆಮೋಕ್ರಸಿ ಹೇಗಿರ್ಬೇಕು ಅನ್ನೋದಕ್ಕೆ ಮಾದರಿ. ನಾವು ಇಲ್ಲಿ ಅವ್ರಿಗೆ ಬಂದ ನಾವು ನನಗೆ ವೈಯಕ್ತಿಕ ಬೇಕಾದ ವಕೀಲರಿಗೆ ಎಲ್ಲ ಕರ್ಸೇನೆ. ಅದ್ರಾಗ ನಮ್ಮ MM ಹಿರೇಮಠ ಆಗಲಿ, ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ತಾಂಶಿ, ಮತ್ತು ಅಧ್ಯಕ್ಷರು ವಕೀಲ ಸಂಘದ ಅಶೋಕ್ ಗೆಣಗಿ ಅವರು, ಲೋಹಿತ್ ನಾಯ್ಕರ, ಇದು ವಾಸುದೇವ್ ಕುಟುಂಬಕಮ್ಮ ಗತೆ ಇದೆ. ಎಲ್ಲ ಜನ ಕೂಡಿ ಮಾಡುವ ಇಲೆಕ್ಷನ್. ಅದಕ್ಕೆ ನಮ್ಮ ಕಡೆಯಿಂದ ಏನು ಸಾಧ್ಯ ಆಗ್ತೈತಿ ಅಷ್ಟ ಅವರಿಗೆ ನಾವು ಸಹಾಯ ಮಾಡಕತ್ತೀವಿ. ಸೋದರಿಯರಿಗೆ, ಅಕ್ಕಂದಿರಿಗೆ, ತಾಯಂದಿರಿಗೆ ನಿಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅಧ್ಯಕ್ಷರಿಗೆ ಮತ್ತು ಬಂದಂತ ಎಲ್ಲ ಸೆಕ್ಯುಲರ್ ವಕೀಲರಿಗೆ ನಾನು ಎಲ್ಲರಿಗೆ ಮೊನ್ನೆ 7 ಗಂಟೆಗೆ ನಾವೆಲ್ಲ ಖುಷಿವಿ. ಎಲ್ಲ ವಕೀಲರು ನಾವು ಖುಷಿಲ್ಲ. ನಮ್ಮ ವಿಜಯ ಸಂಗೊಳ್ಳಿ ಆಗಲಿ, ಸ್ವಾತಿ ಆಗಲಿ, ಮತ್ತು ನಮ್ಮ ಮೆಹಬೂಬ, ನಮ್ಮ ತಾಯಪ್ಪ ದೊಡ್ಡಮನಿ, ಸರ್ವ ಜನ ಸುಖನೋ ಭವಂತು, ವಾಸುದೇವ ಕುಟುಂಬಕಂ. ಅದಕ್ಕೆಲ್ಲಾ ಬಾಂಧವರಿಗೆ ಒಂದು ಮತ ನನಗೆ ಹಾಕ್ರಿ ಅಂತ ತಿಳ್ಕೊಂಡು ನಮ್ಮ ಶೇಖ್ ಅವ್ರಿಗೆ ಹಾಕ್ರಿ, ಇಸ್ಮಾಯಿಲ್ ಶೇಖ್ ಅವ್ರಿಗೆ ಹೋಗಿ ಹಾಕ್ರಿ ಅಂತೇಳಿ ಮುಂದಿದ್ದು ಅಧ್ಯಕ್ಷರು ನೀವು ಹೇಳಿ, ನಾನು ಹೊರಟಿರೋಲ್ಲ. ಬಹಳ ಅಚ್ಚುಕಟ್ಟಾಗಿ ಕೆಲವೇ ಸಮಯದಲ್ಲಿ ಒಂದು ಬಹಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ದೀಪಕ್ ಚಿಂಚೋಳಿ ಸರ್ ಅವರಿಗೆ, ಇಸ್ಮಾಯಿಲ್ ತಮಟ್ಕಾರ್ ಅವರಿಗೆ, ಅವರ ಜೊತೆ ಇರುವಂತಹ ಇತರ ಎಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಹಿರಿಯ ವಕೀಲರಾದ ಶ್ರೀ KL ಪಾಟೀಲ್ ಸರ್ ಅವರೇ, ಹಿರಿಯ ವಕೀಲರಾದಂತಹ MP ಮುರಾರಿ ಸರ್ ಅವರೇ, ಹಿರೇಮಠ್ ಸರ್ ಅವರೇ, ನಾಯಕರ್ ಸರ್ ಅವರೇ, ಜಮಾದಾರ್ ಸರ್ ಅವರೇ, ರಜಿಯಾ ಮೇಡಮ್ ಅವರೇ, ಅಶೋಕ್ ಸರ್ ಅವರೇ, ಜಾಗೀರ್ದಾರ್ ಅವರೇ, ಪಠಾಣ್ ಸರ್ ಅವರೇ, RH ಅಂಗಡಿ ಸರ್ ಅವರೇ, ಸ್ವಾತಿ ಮಾಳವಿ ಮೇಡಮ್ ಅವರೇ, ವಕೀಲರ ಸಂಘದ ಅಧ್ಯಕ್ಷರಾದಂತಹ ಅಶೋಕ್ ಗಿಣಗಿ ಸಾಹೇಬ್ರೆ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನ ಎಲ್ಲ ಅಕ್ಕ ತಂಗಿಯರೇ, ತಾಯಂದರೇ, ನನ್ನ ಯುವಕ ಮಿತ್ರರೇ, ತಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಇನ್ನೇನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಚುನಾವಣೆ 2-3 ದಿನಗಳೇ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ನಾನು ತಮ್ಮೆಲ್ಲರ ಮುಂದೆ ಬಂದು
ಈ ಚುನಾವಣೆಯಲ್ಲಿ ಸದಸ್ಯತ್ವ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ. ತಮ್ಮ ಬೆಂಬಲ, ತಮ್ಮ ಆಶೀರ್ವಾದ, ತಮ್ಮ ಮತ ಕೋರಲು ನಿಮ್ಮ ಧಾರವಾಡ ಸಿಟಿಗೆ ಬಂದು ತಮ್ಮೆಲ್ಲರ ಮುಂದೆ ನಾನು ಬಹಳ ವಿನಮ್ರತೆಯಿಂದ, ತಾವೆಲ್ಲ ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಡೇ ಇದ್ರೂ ಬಂದಿದ್ದೀರಾ, ಅದು ಎಮೋಷನಲ್ ಆಗಿ ನನಗೆ ಕನೆಕ್ಟ್ ಆಗಿದೆ. ತಮ್ಮೆಲ್ಲರಿಗೂ ನಾನು ಕೈ ಎತ್ತಿ ನಮಸ್ಕರಿಸ್ತಾ ಇದ್ದೇನೆ. ಈ ಸಂಡೇ ಇದ್ರೇನು ತಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಬಂದು ನನಗೆ ಬೆಂಬಲವಾಗಿ ಇದ್ದೀರಾ. ತಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರುತ್ತೇನೆ.